Hello my dear students, welcome to Benzene Chemistry YouTube channel. Dear students, ಈ ವಿಡಿಯೋದಲ್ಲಿ ನಾವು ಸರ್ಫೇಸ್ ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌದಾ? ಸೊ ಡಿಯರ್ ಫ್ರೆಂಡ್ಸ್, ಈ ಸರ್ಫೇಸ್ ಕೆಮಿಸ್ಟ್ರಿ ಟಾಪಿಕ್ ಇಂದ ಟೋಟಲ್ ಆಗಿ ನಿಮಗೆ 7 ಮಾರ್ಕ್ ಬರುತ್ತೆ. ಹೌದಾ? ಸೊ ಅದರಲ್ಲಿ 1 ಮಾರ್ಕ್ 2 ಕ್ವೆಶ್ಚನ್ ಇರುತ್ತೆ, ಒಂದು 5 ಮಾರ್ಕ್ 1 ಕ್ವೆಶ್ಚನ್ ಇರುತ್ತೆ. ಸೊ ಆ ಕ್ವೆಶ್ಚನ್ 3+2 ಪ್ಯಾಟರ್ನ್ ಆದರೂ ಇರಬಹುದು ಅಥವಾ 2+2+1 ಪ್ಯಾಟರ್ನ್ ಆದರೂ ಇರಬಹುದು. ಹೌದಾ? ಸೊ ಡಿಯರ್ ಫ್ರೆಂಡ್ಸ್, ನಾನು ಈಗಾಗಲೇ ಎಲ್ಲ ಟಾಪಿಕ್ ಕ್ವಿಕ್ ರಿವಿಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನಾವು ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಮತ್ತು ಅದರ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಸೊ ನೋಡಿ ಡಿಯರ್ ಫ್ರೆಂಡ್ಸ್, ಈ ಥರದ್ದು 1 ಮಾರ್ಕ್ ಸಿಂಪಲ್ ಕ್ವಶನ್ ಬರಬಹುದು. ರೈಟ್, ದೇ ವಿಲ್ ಗಿವ್ ಅ ಸಿಂಪಲ್ ಕ್ವಶನ್. ರೈಟ್ ದಿ catalyst used in the decomposition of potassium chlorate KClO3. ಹೌದಾ? ಸೊ ಇಟ್ ವಿಲ್ ಡಿಕಂಪೋಸ್ ಟು ಗಿವ್ KCl plus O2. ಹೌದಾ? ಸೊ ಈ ಥರ ಕಂಪೌಂಡನ್ನು ಕೊಡ್ತಾರೆ ನೋಡಿ. ಸೊ ಈ ಥರ ಕಂಪೌಂಡ್ ಕೊಟ್ಟಾಗ ಏನು ಮಾಡಬೇಕು ಗೊತ್ತಾ ನೀವು, ಇಲ್ಲಿ ಯಾವ ಕೆಟಲಿಸ್ಟ್ನ ಯೂಸ್ ಮಾಡ್ತಾರೆ. ಇದು ಸಿಂಪಲ್ ಆಗಿ NCERT-ಯಲ್ಲಿರುವಂಥ ರಿಯಾಕ್ಷನ್ ದ ಕೆಟಲಿಸ್ಟ್ ಯೂಸ್ಡ್ ಈಸ್ MnO2. ಯಾವ ಕೆಟಲಿಸ್ಟ್ ಯೂಸ್ ಮಾಡ್ತಾರೆ? MnO2 ಕೆಟಲಿಸ್ಟನ್ನು ಯೂಸ್ ಮಾಡ್ತಾರೆ. MnO2 ಕೆಟಲಿಸ್ಟ್. ಓಕೆ. ಸೊ ವಾಟ್ ಈಸ್ ಫಿಸಿಕಲ್ ಅಡ್ಸಾರ್ಪ್ಷನ್? ಇದಕ್ಕೆ ಫಿಸಿಸಾರ್ಪ್ಷನ್ ಅಂತ ಕರೀತಾರೆ. ಇದನ್ನೇ ನಾವು ಫಿಸಿಸಾರ್ಪ್ಷನ್ ಅಂತ ಕರಿತೀವಿ ಅಥವಾ ಫಿಸಿಕಲ್ ಅಡ್ಸಾರ್ಪ್ಷನ್. ಇನ್ನೊಂದು ಬರುತ್ತೆ ಕೆಮಿಸಾರ್ಪ್ಷನ್ ಆರ್ ಕೆಮಿಕಲ್ ಅಡ್ಸಾರ್ಪ್ಷನ್. ಬೋತ್ ಆರ್ ಇಂಪಾರ್ಟೆಂಟ್. So, when a gas is adsorbed on the surface of solid by van der Waals force without forming any chemical bond between adsorbate and adsorbent is called as physical adsorption. The chemical adsorption is a gas is adsorbed on the surface of a solid by forming a chemical bond is called as chemisorption. Chemical bond adre chemisorption, van der Waals force use adre physisorption or physical adsorption. ಆಮೇಲೆ ಇಲ್ಲಿ ಎಂಜೈಮ್ ಕ್ಯಾಟಲೈಸಿಸ್ ಇದೆ ಗೊತ್ತಾ, ಅದ್ರ ಮೇಲೆ ಭಾಳಷ್ಟು ಕ್ವಶನ್ ಬರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಹೌದಾ? ಸೊ NCERT-ಅಲ್ಲಿ ಇರುವಂಥ ಇಂಟೆಕ್ಸ್ಟ್ ಪಾರ್ಟನ್ನು ಒಂಚೂರು ಓದ್ಕೊಳ್ಳಿ. ಆ ನಡು ಕೊಟ್ಟಿರ್ತಾರ ಬಾಕ್ಸಲ್ಲಿ ಇಂಟೆಕ್ಸ್ಟ್ ಅಂತ, ಅವನ್ನೊಂದು ಸ್ವಲ್ಪ ನೋಡಿ, ಅಲ್ಲಿಂದ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ನೇಮ್ ದಿ ಎಂಜೈಮ್ ಯೂಸ್ಡ್ ಇನ್ ದಿ ಇನ್ವರ್ಜನ್ ಆಫ್ ಕೇನ್ ಶುಗರ್. ಯಾವುದು? ಇನ್ವರ್ಟೇಜ್ ಎಂಜೈಮ್. ಔಟ್ ಆಫ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್ ವಿಚ್ ಒನ್ ಹ್ಯಾಸ್ ಲೋವರ್ ಎಂಥಾಲ್ಫಿ ಆಫ್ ಅಡ್ಸಾರ್ಪ್ಷನ್. ನೋಡಿ, ಫಿಸಾರ್ಪ್ಷನ್ ಎಂಥಾಲ್ಫಿ ಕಡಿಮೆ ಇರುತ್ತೆ, ಕೆಮಿಸಾರ್ಪ್ಷನ್ ಜಾಸ್ತಿ ಇರುತ್ತೆ. ಡಿಫ್ರೆನ್ಸ್ ಕೇಳ್ತಾರೆ ಇದರದ್ದು. ಈ ಥರದ ಕ್ವಶನ್ ಬರುತ್ತೆ, ಭಾಳ ರಿಪೀಟ್ ಆಗಿದೆ. ವಿಚ್ ಈಸ್ ಡಿಸ್ಪರ್ಸ್ಡ್ ಪೇಜ್ ಇನ್ ಎಮಲ್ಷನ್. ನೋಡಿ, ಎಮಲ್ಷನಲ್ಲಿ 2 ಲಿಕ್ವಿಡ್ ಇರುತ್ತೆ, ಡಿಸ್ಪರ್ಸ್ಡ್ ಮೀಡಿಯಮ್, ಡಿಸ್ಪರ್ಸ್ಡ್ ಪೇಜ್, ಬೋತ್ ಆರ್ ಲಿಕ್ವಿಡ್ಸ್. ಹೌದಾ? ಸೊ ನೇಮ್ ದಿ ಅಡ್ಸಾರ್ಬೆಂಟ್ ಯೂಸ್ಡ್ ಇನ್ ದಿ ರಿಮೂವಲ್ ಆಫ್ ಕಲರಿಂಗ್ ಮ್ಯಾಟರ್ ಫ್ರಮ್ ದಿ ಸೊಲ್ಯೂಷನ್. ಕಲರ್ ರಿಮೂವ್ ಮಾಡಬೇಕಾದ್ರೆ ವಿ ಯೂಸ್ ಚಾರ್ಕೋಲ್. ಏನು ಯೂಸ್ ಮಾಡ್ತೀವಿ ನಾವು? ಚಾರ್ಕೋಲ್ನ ಯೂಸ್ ಮಾಡ್ತೀವಿ. ವಿ ಶುಡ್ ರೈಟ್ ಆಕ್ಟಿವೇಟೆಡ್ ಚಾರ್ಕೋಲ್. ಯಾವ ಥರ ಚಾರ್ಕೋಲ್ ಅದು? ಆಕ್ಟಿವೇಟೆಡ್ ಚಾರ್ಕೋಲ್. ವಾಟ್ ಹ್ಯಾಪನ್ಸ್ ಟು ದಿ ಎಂಟ್ರೋಪಿ ಆಫ್ ದ ಗ್ಯಾಸ್ ಆಫ್ಟರ್ ಅಡ್ಸಾರ್ಪ್ಷನ್. ನೋಡಿ, ನೆನಪಿಟ್ಕೊಳ್ಳಿ, ಅಡ್ಸಾರ್ಪ್ಷನ್ ಆಗಬೇಕಾದ್ರೆ ಎಂಟ್ರೋಪಿನೂ ಡಿಕ್ರೀಸ್ ಆಗುತ್ತೆ. ಎಂಟ್ರೋಪಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಹೌದಾ? ಎಂಥಾಲ್ಫಿ ಆಲ್ಸೋ ಡಿಕ್ರೀಸಸ್. ಮೀನ್ಸ್ ಇದು ನೆಗೆಟಿವ್ ಇರುತ್ತೆ, ಇದು ನೆಗೆಟಿವ್ ಇರುತ್ತೆ. ಎಂಥಾಲ್ಫಿ ಡಿಕ್ರೀಸ್ ಇನ್ ದ ಸೆನ್ಸ್ ಹೀಟ್ ಏನಾಗುತ್ತೆ ಅಂತ ರಿಲೀಸ್ ಆಗುತ್ತೆ. It is released. Exothermic. Adsorption is a exothermic. So delta H is negative, delta S is also negative. Among physisorption and chemisorption, which one has the higher enthalpy? ಆವಾಗಲೇ ನೋಡಿದ್ವಿ ನಾವು, ಕೆಮಿಸಾರ್ಪ್ಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ, ಫಿಸಿಸಾರ್ಪ್ಷನ್ ಎಂಥಾಲ್ಪಿ ಕಡಿಮೆ ಇರುತ್ತೆ. ಎಂಥಾಲ್ಪಿ ಆಫ್ ಫಿಸಿಕಲ್ ಅಡ್ಸಾರ್ಪ್ಷನ್ ಈಸ್ ಕ್ವೈಟ್ ಲೋ. ಯಾಕೆ ಅದರದ್ದು ಎಂಥಾಲ್ಪಿ ಕಡಿಮೆ ಇರುತ್ತೆ? ಬಿಕಾಸ್ ಇಟ್ ಇನ್ವಾಲ್ವ್ಸ್ ದಿ ಓನ್ಲಿ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್. ಇದರಲ್ಲಿ ಏನಿದೆ? ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಮಾತ್ರ ಇರುತ್ತೆ, ಎಂಥಾಲ್ಫಿ ಅವಶ್ಯಕತೆ ಇಲ್ಲ. ಬಟ್ ಕೆಮಿಸಾರ್ಪ್ಷನ್ ಆಗಬೇಕಾದ್ರೆ ಅಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇರುತ್ತೆ, ಸೊ ಅಲ್ಲಿ ಎನರ್ಜಿ ಜಾಸ್ತಿ ಬೇಕು. ಗಿವ್ ರೀಸನ್. ಜಿಯೋಲೈಟ್ಸ್ ಆರ್ ಗುಡ್ ಸೇಫ್ ಸೆಲೆಕ್ಟಿವ್ ಕ್ಯಾಟಲಿಸ್ಟ್. ಸೇಫ್ ಸೆಲೆಕ್ಟಿವ್ ಕ್ಯಾಟಲಿಸ್ಟ್ ಅಲ್ಲಿ ಬರುತ್ತೆ ಇದು. ಸೊ ದ ಜಿಯೋಲೈಟ್ಸ್ ಆರ್ ಗುಡ್ ಸೇಫ್ ಸೆಲೆಕ್ಟಿವ್ ಕ್ಯಾಟಲಿಸ್ಟ್. ಯಾಕೆ ಅಂತ ಕೇಳ್ತಿದ್ದಾರೆ? ಬಿಕಾಸ್ ಆಫ್ ದೇರ್ ಹನಿ ಕೋಮ್ ಲೈಕ್ ಸ್ಟ್ರಕ್ಚರ್. ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ? ಹನಿ ಕೋಮ್, ಜೇನ್ ಗೂಡ್ ಇರುತ್ತಲ್ಲ, ಆ ಥರ ಇರುತ್ತೆ. ಸೊ ಇನ್ ದೀಸ್ ಪೋರ್ಸ್ ಎಲ್ಲ ಈ ಥರ ಪೋರ್ಸ್ ಇರುತ್ತೆ. ಪೋರ್ಸ್ ಮೀನ್ಸ್ ಹೋಲ್ಸ್. ಏನಿರುತ್ತೆ? ಹೋಲ್ಸ್ ಇರುತ್ತೆ. ಹೌದಾ? ಈ ಹೋಲ್ಸಲ್ಲೆಲ್ಲ ಏನಾಗ್ಬೋದು? ಇಲ್ಲೆಲ್ಲ ಏನು ಮಾಡ್ಬೋದು? ಸೊ ಅಯಾನ್ಸ್ ಬಂದು ಕುತ್ಕೋಬೋದು. ಇಲ್ಲ ಹೋಲ್ಸಲ್ಲಿ ಏನು ಮಾಡ್ಬೋದು? ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಮೇ ಅಟ್ಯಾಚ್ಡ್ ಹಿಯರ್. ನೇಮ್ ದಿ catalyst used in the conversion of alcohol into gasoline. ಆಲ್ಕೋಹಾಲನ್ನು ಡೈರೆಕ್ಟಾಗಿ ಗ್ಯಾಸೋಲಿನ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀವಿ ನಾವು? ಯೂಸ್ ZSM5. ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಜಿಯೋಲೈಟ್ ಸುಕ್ನಿ ಮೊಬಿಲ್ 5. ಅಥವಾ ಈ ಥರ ಕರೀತಾರೆ ಇದನ್ನು ಜಿಯೋಲೈಟ್ ಸಿ ಆಫ್ ಮೊಲೆಕ್ಯುಲರ್ ಪೊರೋಸಿಟಿ 5.
both are same. ಇದು ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್, ಇದು ಒಂದು ಇಂಪಾರ್ಟೆಂಟ್ ಐಸೋಥರ್ಮ್. ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಬರುತ್ತೆ x by m is equals to k into p raised to 1 by n. ಇದು ಫಾರ್ಮುಲಾ ನೆನಪಿಟ್ಟುಕೊಳ್ಳಿ. x by m is equals to k into p raised to n. ಈ ತರ ಬರುತ್ತೆ ಗ್ರಾಫ್ ಇದರದು. This is x by m and this is p. ಹೌದಾ, ಈ ತರ ಗ್ರಾಫ್ ಬರುತ್ತೆ. ಗ್ರಾಫ್ ಒಂದು ನೆನಪಿಟ್ಟುಕೊಳ್ಳಿ, ಬೋತ್ ಆರ್ ಇಂಪಾರ್ಟೆಂಟ್. 1 ಮಾರ್ಕ್ ಕ್ವಶನ್ಸ್ ಅದು ಬರುತ್ತೆ ಇದರ ಮೇಲೆ. ಹೌದಾ, ನೆಕ್ಸ್ಟ್ ನೋಡಿ 2-3 ಮಾರ್ಕ್ ಕ್ವಶನ್ಸ್ ಅಲ್ಲಿ ದೇ ವಿಲ್ ಆಸ್ಕ್ ಅಬೌಟ್ ಡಿಫರೆನ್ಸ್ ಬಿಟ್ವೀನ್ ಫಿಸಿಸಾಪ್ಷನ್ ಅಂಡ್ ಕೆಮಿಸಾಪ್ಷನ್. ಇದರಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ 1 ಮಾರ್ಕ್ ಕೇಳಬಹುದು, ಇಲ್ಲ ಅಂತಂದ್ರೆ 2 ಮಾರ್ಕ್ 3 ಮಾರ್ಕ್ ಅಲ್ಲಿ ಕೇಳಬಹುದು ನೋಡಿ ಡಿಫರೆನ್ಸ್ಗಳು ಕೆಮಿಸಾಪ್ಷನ್ ಮತ್ತು ಫಿಸಿಸಾಪ್ಷನ್. ಸೊ ಒಂಚೂರು ಕರೆಕ್ಟಾಗಿ ಓದ್ಕೊಂಡು ನೆನಪಿಟ್ಕೊಳ್ಳಿದ್ರು. ಸಿಂಪಲ್ ಇದಾವೆ ಇವು, ಏನು ಪ್ರಾಬ್ಲಮ್ ಇಲ್ಲ. ಸೊ ಯು ಕ್ಯಾನ್ ರೀಡ್ ಆ್ಯಂಡ್ ಯು ಕ್ಯಾನ್ ಮೆಮರೈಸ್ ಒನ್ಸ್. ಗಿವ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಸಾಪ್ಷನ್. ನೋಡಿ ಕೆಮಿಸಾಪ್ಷನ್ ಮತ್ತು ಫಿಸಿಸಾಪ್ಷನ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅವುಗಳನ್ನು ನೆನಪಿಟ್ಕೋಬೇಕು. ದೋಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ 3 ಮಾರ್ಕ್ ಹೇಳ್ತಾರೆ. 3 ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನೆನಪಿಟ್ಕೊಂಡ್ರೆ ಓಕೆ. ಕೆಮಿಸಾಪ್ಷನ್ ವಿಚ್ ಈಸ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್, ಎಲ್ಲರ ಜೊತೆ ಆಗೋದಿಲ್ಲ, ಸ್ಪೆಸಿಫಿಕ್ ರೀಸನ್ ಇದ್ದಾಗ ಮಾತ್ರ ಕೆಮಿಸಾಪ್ಷನ್ ಆಗುತ್ತೆ. ಸಿ ಹೈ ಆಕ್ಟಿವೇಶನ್ ಎನರ್ಜಿ ಇಸ್ ರಿಕ್ವೈರ್ಡ್ ಅಂಡ್ ಹೈ ಟೆಂಪರೇಚರ್ ಇಸ್ ಆಲ್ಸೋ ಫೇವರೇಬಲ್. ಕೆಮಿಸಾಪ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ. ಇದು ಸೇಮ್ ನೋಡಿ, ಫಿಸಿಸಾಪ್ಷನ್ ಕೆಮಿಸಾಪ್ಷನ್ ಎರಡು ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಏರಿಯಾ, ಸರ್ಫೇಸ್ ಏರಿಯಾ. ಹೌದಾ, ನೆಕ್ಸ್ಟ್ ನೋಡಿ ಇದು ಈ ಥರದ್ದು ಕೆಮಿಸಾಪ್ಷನ್ ಕೇಳಿದಾರಲ್ಲ, ಫಿಸಿಸಾಪ್ಷನ್ ಕೇಳ್ತಾರೆ, ಅದನ್ನು ಓದ್ಕೊಳ್ಳಿ. ಬ್ರೌನಿಯನ್ ಮೂಮೆಂಟ್, it is defined as a continuous zigzag movement of the colloidal particles in a colloidal solution. colloidal solution ನೀವೇನಾದರೂ ನೋಡಿದ್ರೆ, ಸೊ ಈ ಥರ ಪಾರ್ಟಿಕಲ್ಸ್ ಏನು ಮಾಡುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಜಿಗ್ಜಾಗ್ ಪ್ಯಾಟರ್ನಲ್ಲಿ ಮೂವ್ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಬ್ರೌನಿಯನ್ ಮೂಮೆಂಟ್. ಅದನ್ನು ಏನು ಕರೀತಾರೆ? ಬ್ರೌನಿಯನ್ ಮೂಮೆಂಟ್ ಅಂತ ಕರೀತಾರೆ. ಹೌದಾ, ಟಿಂಡಲ್ ಎಫೆಕ್ಟ್ ಅಂದರೆ ಏನು? ದಿಸ್ ಟಿಂಡಲ್ ಎಫೆಕ್ಟ್ ಈಸ್ ದಿ scattering of light by the particles present in the colloidal solution when viewed at right angles to the passage of light. ನೋಡಿ, ನೀವು ಒಂದು ಬಾಟಲ್ ತಗೊಂಡು ಅದರಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಪ್ಲೇಸ್ ಮಾಡಿ ಅಲ್ಲಿ ನೀವೇನಾದರೂ ಒಂದು ಟಾರ್ಚಿಂದ ಲೈಟ್ ಪಾಸ್ ಮಾಡಿದ್ರೆ, ಸೊ ಲೈಟ್ದು ಪಾತ್ ಏನಾಗುತ್ತೆ? ವಿಸಿಬಲ್ ಆಗುತ್ತೆ. ದ ಪಾತ್ ಆಫ್ ದಿ ಲೈಟ್ ಈಸ್ ವಿಸಿಬಲ್ ಆಸ್ ಎ ಕೋನ್. ದಿಸ್ ಇಸ್ ಕಾಲ್ಡ್ ಆಸ್ ಟಿಂಡಲ್ ಎಫೆಕ್ಟ್. ಇದನ್ನೇನು ಕರೀತಾರೆ? ಟಿಂಡಲ್ ಎಫೆಕ್ಟ್ ಅಂತ ಕರೀತಾರೆ. ಹೌದಾ, ದಿಸ್ ಇಸ್ ಇಂಪಾರ್ಟೆಂಟ್. ಒಂಚೂರು ನೋಡ್ಕೊಳ್ಳಿ ಟಿಂಡಲ್ ಎಫೆಕ್ಟ್ನ. ಆಮೇಲೆ ನೋಡಿ ಇನ್ನೂ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಇದರಲ್ಲಿ ಲಿಯೋಫೋಬಿಕ್ ಮತ್ತು ಲಿಯೋಫಿಲಿಕ್ ಕೊಲೈಡ್ಸ್. ಲಿಯೋಫೋಬಿಕ್ ಕೊಲೈಡ್ಸ್. ಸಿ ವಿತ್ ರೆಸ್ಪೆಕ್ಟ್ ಟು ದೀಸ್ ಪ್ರಾಪರ್ಟೀಸ್, ಈ ಪ್ರಾಪರ್ಟಿಗಳು ನೋಡ್ಕೊಳ್ಳಿ. ಅಫಿನಿಟಿ ಹೆಂಗಿರುತ್ತೆ ಅಂತಾರೆ, ಲಿಯೋಫಿಲಿಕಲಿ ದೇ ಹ್ಯಾವ್ ಹೈ ಅಫಿನಿಟಿ ಟುವರ್ಡ್ಸ್ ಡಿಸ್ಪರ್ಷನ್ ಮೀಡಿಯಮ್, ದೇ ಹ್ಯಾವ್ ಲೋ ಅಫಿನಿಟಿ. ಮೆಥಡ್ ಆಫ್ ಪ್ರಿಪರೇಷನ್, ಇದು ಈಸಿಲಿ ಮಿಕ್ಸ್ ಮಾಡಿದ್ರೆ, ನೀವು ಡಿಸ್ಪರ್ಷನ್ ಮೀಡಿಯಂ ಮಿಕ್ಸ್ ಮಾಡಿದ್ರೆ ಪ್ರಿಪೇರ್ ಆಗುತ್ತೆ. ಸೊ ಫಾರ್ ದಿ ಪ್ರಿಪರೇಷನ್ ಆಫ್ ಲಿಯೋಫೋಬಿಕ್ ಕೊಲೈಡ್ಸ್ ವಿ ನೀಡ್ ಸ್ಪೆಷಲ್ ಮೆಥಡ್ಸ್. ಸ್ಟೆಬಿಲಿಟಿ, ಲಿಯೋಫಿಲಿಕ್ ಮೋರ್ ಸ್ಟೇಬಲ್ ಇರುತ್ತೆ, ಇದು ಲೆಸ್ ಸ್ಟೇಬಲ್ ಇರುತ್ತೆ. ರಿವರ್ಸಿಬಿಲಿಟಿ, ಲಿಯೋಫಿಲಿಕ್ ರಿವರ್ಸಿಬಲು, ಲಿಯೋಫೋಬಿಕ್ ಇರ್ರಿವರ್ಸಿಬಲು. ನೆಕ್ಸ್ಟ್ ಸಾಲ್ವೇಷನ್, ಇಲ್ಲಿ ಹೈಲಿ ಸಾಲ್ವೇಟ್ ಆಗಿರುತ್ತೆ, ಅದಕ್ಕೆ ಸ್ಟೇಬಲ್ ಇರುತ್ತೆ. ಇದು ನಾಟ್ ಸಾಲ್ವೇಟೆಡ್, ಸಾಲ್ವೇಷನ್ ಆಗಿರೋದಿಲ್ಲ, ದಟ್ಸ್ ವೈ ಇಟ್ ಈಸ್ ಅನ್ಸ್ಟೇಬಲ್. ಹೌದಾ, ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್. ನೀವು ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಿದ್ರೆ ಈ ಕೊಲೈಟ್ಸ್ ಏನಾಗೋದಿಲ್ಲ, ಕೊಯಾಗುಲೇಟ್ ಆಗೋದಿಲ್ಲ, ಯಾವುದು ಲಿಯೋಫಿಲಿಕ್. ಬಟ್ ಲಿಯೋಫೋಬಿಕ್ ಏನಾಗುತ್ತೆ? ಪಟ್ ಅಂತ ಕೊಯಾಗುಲೇಷನ್ ಆಗುತ್ತೆ. ಕೊಯಾಗುಲೇಷನ್ ಆಗೋದಂದ್ರೆ ಏನು? ಪ್ರೆಸಿಪಿಟೇಟ್ ಫಾರ್ಮ್ ಆಗೋದು. ಹೌದಾ, ಓಕೆ. ನೆಕ್ಸ್ಟ್, ವಾಟ್ ಈಸ್ ಹೆಟ್ರೋಜಿನಿಯಸ್ ಕೆಟಲೈಸಿಸ್? ನೋಡಿ ಇಲ್ಲಿ 2 ಕ್ವಶನ್ ಬರುತ್ತೆ. ವಾಟ್ ಈಸ್ ಹೋಮೋಜಿನಿಯಸ್ ಕೆಟಲೈಸಿಸ್ ಮತ್ತು ಹೆಟ್ರೋಜಿನಿಯಸ್ ಕೆಟಲೈಸಿಸ್ ಅಂತ. ಹೌದಾ, ಸೊ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ ಇದನ್ನು. ಹೆಟ್ರೋಜಿನಿಯಸ್ ಕೆಟಲೈಸಿಸ್ ಅಂದರೆ ಅ ಕೆಟಲೈಟಿಕ್ ಪ್ರೊಸೆಸ್ ಇನ್ ವಿಚ್ ದ ರಿಯಾಕ್ಟಂಟ್ ಆ್ಯಂಡ್ ಕೆಟಲಿಸ್ಟ್, ನೋಡಿ ನೆನ್ಪಿಟ್ಕೊಳ್ಳಿ, ರಿಯಾಕ್ಟಂಟ್ ಆ್ಯಂಡ್ ಕೆಟಲಿಸ್ಟ್ ಆರ್ ಇನ್ ಡಿಫ್ರೆಂಟ್ ಫೇಸ್. ಇಟ್ ಈಸ್ ನೋನ್ ಆಸ್ ಹೆಟ್ರೋಜಿನಿಯಸ್. ಪ್ರಾಡಕ್ಟ್ ಬಗ್ಗೆ ಥಿಂಕ್ ಮಾಡೋಕೆ ಹೋಗಬೇಡಿ, ಜಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ reactant and product. See, this product is reactants are gases and the catalyst is solid. ಎರಡು ಬೇರೆ ಬೇರೆ ಫೇಸ್ ಇದೆಯಾ, ಫಿಸಿಕಲ್ ಸ್ಟೇಟ್ ಬೇರೆ ಬೇರೆ ಇದೆಯಾ, ಇವೆರಡು ಗ್ಯಾಸ್ ಇದಾವೆ, ಇದು ಸಾಲಿಡ್ ಇದೆ. ಸೊ ಹೆಟ್ರೋಜಿನಿಯಸ್. ಹೋಮೋಜಿನಿಯಸ್ ಅಂದರೆ ಅ ಕ್ಯಾಟಲೈಟಿಕ್ ಪ್ರೊಸೆಸ್ ಇನ್ ವಿಚ್ ರಿಯಾಕ್ಟಂಟ್ ಆ್ಯಂಡ್ ಕೆಟಲಿಸ್ಟ್ ಆರ್ ಇನ್ ದಿ ಸೇಮ್ ಫೇಸ್. ನೋಡಿ, SO2 is a gas, O2 is a gas, NO is also a gas. This is catalyst. All are in the same phase. ನೋಡಿ, ರಿಯಾಕ್ಟಂಟ್ ಮತ್ತು ಕೆಟಲಿಸ್ಟ್ ಎರಡು ಸೇಮ್ ಫೇಸ್ ಇದೆ. So it is homogeneous catalysis. What is the effect on delta H and delta S during adsorption? ನೆನ್ಪಿಟ್ಕೊಳ್ಳಿ,
ಡೆಲ್ಟಾ ಎಸ್ ನೆಗೆಟಿವ್ ಆಗುತ್ತೆ, ಡೆಲ್ಟಾ ಎಚ್ ನೆಗೆಟಿವ್ ಆಗುತ್ತೆ. ಡೆಲ್ಟಾ ಎಚ್ ಈಸ್ ಆಲ್ಸೋ ನೆಗೆಟಿವ್. ಡೆಲ್ಟಾ ಎಸ್ ಮತ್ತು ಡೆಲ್ಟಾ ಎಚ್ ಬೋತ್ ಆರ್ ನೆಗೆಟಿವ್, ಡಿಕ್ರೀಸ್ ಆಗುತ್ತೆ. ರೈಟ್ ಎ ನೋಟ್ ಆನ್ ಡಯಾಲಿಸಿಸ್. ನೋಡಿ ಫ್ರೆಂಡ್ಸ್, ನೀವು ಇದನ್ನು 3 ಮಾರ್ಕ್ಗೆ ಕೇಳಿದ್ರೆ ಮಾತ್ರ ಡಯಾಗ್ರಾಮ್ ಹಾಕಿ. ಅದರ್ವೈಸ್ ಇದೇನಾದರೂ 2 ಮಾರ್ಕಲ್ಲಿ ಕೇಳಿದ್ರೆ ಡಯಾಗ್ರಾಮ್ ಹಾಕದೇ ಇದ್ರು ಎಕ್ಸ್ಪ್ಲನೇಷನ್ ಬರೆದ್ರು ಓಕೆ. ಬೆಟರ್ ಏನು ಗೊತ್ತಾ, ಡಯಾಗ್ರಾಮ್ ಹಾಕಿದ್ರೆ ಸೊ ಇಟ್ ವಿಲ್ ಅಟ್ರಾಕ್ಟ್ ದಿ ವ್ಯಾಲ್ಯುವೇಟರ್. ವ್ಯಾಲ್ಯೂಯೇಷನ್ ಮಾಡ್ತಾ ಇರೋರನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಯು ಮೇ ಕ್ಯಾರಿ ಮಾರ್ಕ್ಸ್. ಬೆಟರ್ ಏನು ಮಾಡಿ ಅಂತಂದರೆ 3 ಮಾರ್ಕ್ಗೂ ಡಯಾಗ್ರಾಮ್ ಹಾಕಿ, 2 ಮಾರ್ಕ್ಗೂ ಡಯಾಗ್ರಾಮ್ ಹಾಕಿ. ಎಕ್ಸ್ಪ್ಲನೇಷನ್ ಒಂಚೂರು ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ಡಯಾಗ್ರಾಮ್ ಮಾತ್ರ ಕರೆಕ್ಟಾಗಿ ಹಾಕಿ. ಎಕ್ಸ್ಪ್ಲನೇಷನ್ನು ನೀವು 2 ಲೈನಲ್ಲಿ ಬರೀಲಿ, ಬಟ್ ಕರೆಕ್ಟಾಗಿ ಬರೆದಿರ್ಬೇಕಷ್ಟೆ. ಹೌದಾ? ಸೊ ಈ ಥರ ಕರೆಕ್ಟಾಗಿ ಲೇಬಲಿಂಗ್ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಅಟ್ರಾಕ್ಟ್ ದಿ ಮಾರ್ಕ್ಸ್. ಹೌದಾ? ಒಂದು ಸರ್ತಿ ಓದ್ಕೊಂಬಿಡಿ, ಇದೇನು ಡಿಫಿಕಲ್ಟಿ ಅಂತ ಏನಿಲ್ಲ, ಇದರಲ್ಲಿ ಈಸಿಲಿ ಅರ್ಥ ಆಗಿಬಿಡುತ್ತೆ. ನಾವು ಕೊಲಾಯ್ಡಲ್ ಸೊಲ್ಯೂಷನ್ ತೊಗೊಂಡಿರ್ತೀವಿ, ಅದು ಪರ್ಚ್ಮೆಂಟ್ ಪೇಪರ್ ಬ್ಯಾಗ್ ಅಥವಾ ಸ್ಕಿನ್ ಬ್ಯಾಗಲ್ಲಿ ತೊಗೊಂಡಿರ್ತೀವಿ. ಅದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ವರ್ಕ್ ಮಾಡುತ್ತೆ ಬ್ಯಾಗು. ಇನ್ಸೈಡು ಕೊಲೈಡ್ಸ್ ಇರುತ್ತೆ, ಔಟ್ಸೈಡು ಪ್ಲೇನ್ ವಾಟರ್ನ ಪಾಸ್ ಮಾಡ್ತೀವಿ. ಡ್ಯೂ ಟು ಆಸ್ಮೋಸಿಸ್ ಏನಾಗುತ್ತೆ, ಸಾರಿ, ಸೊ ಅಲ್ಲಿರುವಂಥ ಯಾವ ಪಾರ್ಟಿಕಲ್ಸ್, ಎಲೆಕ್ಟ್ರೋಲೈಟಿಕ್ ಪಾರ್ಟಿಕಲ್ಸ್ ಏನಾಗುತ್ತೆ ಅಂತಂದರೆ ಹೊರಗಡೆ ಬರುತ್ತೆ. ಕೊಲೈಡ್ಸ್ ಬಿಟ್ಟು ಹೊರಗಡೆ ಬರುತ್ತೆ. ಹೌದಾ? ಕೊಲೈಡಲ್ ಸೊಲ್ಯೂಷನ್ ಬಿಟ್ಟು ಪಾರ್ಟಿಕಲ್ಸ್ ಸಾಲ್ಟ್ ಯಾವುದು ಈ ಎಲೆಕ್ಟ್ರೋಲೈಟಿಕ್ ಪಾರ್ಟಿಕಲ್ಸ್ ಎಲ್ಲ ಹೊರಗೆ ಬರುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಮೆಥಡ್ ವಿ ಕ್ಯಾನ್ ಡಿಕ್ರೀಸ್ ದಿ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಟು ರಿಕ್ವಿಸಿಟ್ ಮಿನಿಮಮ್. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾವು ಎಲೆಕ್ಟ್ರೋಲೈಟನ್ನು ಇದರಲ್ಲಿ ಪ್ಲೇಸ್ ಮಾಡ್ಬೋದು ಕೊಲೈಡ್ಸಲ್ಲಿ. ಹೌದಾ? ನೆಕ್ಸ್ಟು ಬ್ರೆಡಿಕ್ಸ್ ಆರ್ಕ್ ಮೆಥಡ್. ಬ್ರೆಡಿಕ್ಸ್ ಆರ್ಕ್ ಮೆಥಡ್ ಫ್ರೆಂಡ್ಸ್ ನೋಡಿ, ಬ್ರೆಡಿಕ್ಸ್ ಆರ್ಕ್ ಮೆಥಡಲ್ಲಿ ಇದು ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಯೂಸ್ ಟು ಪ್ರಿಪೇರ್ ಮೆಟಲ್ ಸೋಲ್ಸ್. ಮೆಟಲ್ಸ್ ಇರುತ್ತಲ್ಲ, ಮೆಟಲ್ ಸೋಲ್ ಪ್ರಿಪೇರ್ ಮಾಡೋಕ್ಕಾದ್ರೆ ಗೋಲ್ಡ್ ಸೋಲು, ಸಿಲ್ವರ್ ಸೋಲು, ಆ ಸೋಲ್ ಪ್ರಿಪೇರ್ ಮಾಡೋಕ್ಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ದೀಸ್ ಆರ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ರಾಡ್ಸ್. ದೀಸ್ ಟು ಆರ್ ಎಲೆಕ್ಟ್ರೋಡ್ಸ್. ರಾಡ್ ಅಂತ ಬರೆದಿರೋದು ಎಲೆಕ್ಟ್ರೋಡ್ ಇವೆಲ್ಲ. ಇಲ್ಲೇನು ಮಾಡ್ತೀವಿ ಅಂತಂದ್ರೆ ಹಿಯರ್ ವಿ ಹ್ಯಾವ್ ಟೇಕನ್ ಫ್ರೀಸಿಂಗ್ ಮಿಕ್ಸ್ಚರ್. ಇದು ಐಸ್ ಪ್ಲಸ್ ಸಾಲ್ಟ್ ಇರುತ್ತೆ, ಫ್ರೀಸಿಂಗ್ ಮಿಕ್ಸ್ಚರ್. ಹೌದಾ? ಸೊ ದಿಸ್ ಈಸ್ ಕೊಲೈಡ್. ಇದೇನಿದು ಮೀಡಿಯಮ್ ಅಂತ ತಗೋತೀವಿ ನಾವು ಇದನ್ನು. ಸೊ ಹಿಯರ್ ಪ್ರೊಬ್ಯಾಬಲಿ ವಿ ಟೇಕ್ ವಾಟರ್ ಅಂತ ತಗೊಂಡಿರ್ತಾರೆ. ಸೊ ಇಟ್ ಬಿಹೇವ್ ಆಸ್ ಎ ಡಿಸ್ಪರ್ಷನ್ ಮೀಡಿಯಂ. ಇಲ್ಲೇನಾಗುತ್ತೆ ಅಂತಂದ್ರೆ ಎರಡನ್ನೂ ಸ್ಪಾರ್ಕ್ ಮಾಡಿದ್ರೆ ಇಲ್ಲೊಂದು ಆರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಬ್ರೆಡಿಕ್ಸ್ ಆರ್ಕ್ ಅಂತ ಕರಿತೀವಿ ನಾವು ಇದನ್ನು. ಆರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಅಟ್ ದಿಸ್ ಏರಿಯಾ ದರ್ ಈಸ್ ಅ ಲಾಟ್ ಆಫ್ ಹೀಟ್ ಈಸ್ ಪ್ರೊಡ್ಯೂಸ್ಡ್. ಡ್ಯೂ ಟು ದಟ್ ಹೀಟ್ ಪಾರ್ಟಿಕಲ್ಸ್ ಫ್ರಮ್ ದಿ ಸರ್ಫೇಸ್, ಅಲ್ಲೇನು ಈ ಆರ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ, ಈ ಎರಡು ಎಲೆಕ್ಟ್ರಿಕ್ ವೈರ್ ಕುಡಿಸಿದ್ರೆ ಏನೀಗ ಶಾರ್ಟ್ ಸರ್ಕ್ಯೂಟ್ ಆಗಬೇಕಾದ್ರೆ ಆರ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಥರ ಆರ್ಕ್ ಬರುತ್ತೆ. ಇಲ್ಲಿ ಹೀಟ್ ರಿಲೀಸ್ ಆಗೋ ಸಲುವಾಗಿ ಏನಾಗುತ್ತೆ ಅಂತಂದರೆ ಈ ರಾಡ್ ಮೇಲೆ ಇರುವಂಥ ಪಾರ್ಟಿಕಲ್ಗಳು ಹೊರಗಡೆ ಬಂದುಬಿಡುತ್ತವೆ. ಆ ಪಾರ್ಟಿಕಲ್ಗಳು ಕೊಯಾಗುಲೇಟ್ ಆಗದೇ ಇರಲಿ ಅಂತ ಏನು ಮಾಡ್ತೀವಿ ನಾವು, ಇದನ್ನು ಕೋಲ್ಡ್ ಮಾಡಿಬಿಡ್ತೀವಿ. ಪಾರ್ಟಿಕಲ್ಸ್ ಸ್ಟೇಬಲ್ ಆಗಿಬಿಡ್ತವೆ ಆ್ಯಂಡ್ ದೇ ರಿಮೈನ್ ಆಸ್ ಇಟ್ ಈಸ್ ಇನ್ ದ ಸೊಲ್ಯೂಷನ್ ಆ್ಯಂಡ್ ದ ಎಂಟೈರ್ ಸೊಲ್ಯೂಷನ್ ಬಿಕಮ್ಸ್ ಕೊಲೈಡ್. ಹೌದಾ? ನೆನ್ಪಿಟ್ಟುಕೊಳ್ಳಿ, ಇದು ಮೆಟಲ್ ಸೋಲ್ಗೆ ಮಾತ್ರ ಯೂಸ್ ಮಾಡ್ತೀವಿ. ವಾಟ್ ಈಸ್ ಪೆಪ್ಟೈಜೇಷನ್? ಗಿವ್ ಅನ್ ಎಕ್ಸಾಂಪಲ್. ಪೆಪ್ಟೈಜೇಷನ್ ಸಿಂಪಲ್ ಇದು, ಬಟ್ ಇಂಪಾರ್ಟೆಂಟ್, ನೆನ್ಪಿಟ್ಟುಕೊಳ್ಳಿ. ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರೆಸಿಪಿಟೇಟ್, ಇಲ್ಲೇನು ಪಿಪಿಟಿ ಇರುತ್ತಲ್ಲ, ಪಿಪಿಟಿಯನ್ನು ಕೊಲೈಡ್ ಆಗಿ ಕನ್ವರ್ಟ್ ಮಾಡೋದು ಬೈ ಆ್ಯಡಿಂಗ್ ಎಲೆಕ್ಟ್ರೋಲೈಟ್. ಬೈ ಆ್ಯಡಿಂಗ್ ಎಲೆಕ್ಟ್ರೋಲೈಟ್ ಈಸ್ ಕಾಲ್ಡ್ ಆಸ್ ಪೆಪ್ಟೈಜೇಷನ್. ವಾಟ್ ಆರ್ ಎಮಲ್ಷನ್? ಗಿವ್ ಅನ್ ಎಕ್ಸಾಂಪಲ್. ಆಯಿಲ್ ಡಿಸ್ಪರ್ಸ್ಡ್ ಇನ್ ವಾಟರ್. ಎಮಲ್ಷನ್ಸ್ ಅಂದರೆ ಏನು? ಅ ಲಿಕ್ವಿಡ್ ಇನ್ ಎ ಲಿಕ್ವಿಡ್ ಕೊಲೈಡ್. ನೋಡಿ, ಲಿಕ್ವಿಡ್ ಕೊಲೈಡ್ ಇದು ಎಕ್ಸಾಂಪಲ್. ಅ ಲಿಕ್ವಿಡ್ ಇನ್ ಎ ಲಿಕ್ವಿಡ್ ಕೊಲೈಡ್ ಈಸ್ ಕಾಲ್ಡ್ ಆಸ್ ಎಮಲ್ಷನ್. If two miscible liquids are shaken well, a dispersion of one liquid in other an emulsion is obtained. ನೋಡಿ, ಎರಡು ಇಮ್ಮಿಸಿಬಲ್ ಲಿಕ್ವಿಡ್ಗಳನ್ನ ನಾವು ಮಿಕ್ಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಒಂದು ಲಿಕ್ವಿಡ್ ಇನ್ನೊಂದು ಲಿಕ್ವಿಡಲ್ಲಿ ಡಿಸ್ಪರ್ಸ್ ಆಗಿಬಿಡುತ್ತೆ. ಎಕ್ಸಾಂಪಲ್ ನೋಡಿ, ಮಿಲ್ಕ್, ಬಟರ್. ಸೊ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಆಯಿಲ್ ಇನ್ ವಾಟರ್. OW ಆಯಿಲ್ ಇನ್ ವಾಟರ್. ಸ್ಟೇಟ್ ಹ್ಯಾರಡಿ-ಸೆಲ್ಜ್ ರೂಲ್. ಸ್ಟೇಟ್ ಇಲ್ಲುಸ್ಟ್ರೇಟ್ ಅಥವಾ ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಹ್ಯಾರಡಿ-ಸೆಲ್ಜ್ ರೂಲ್ ಇಂಪಾರ್ಟೆಂಟ್ ರೂಲ್ ಇದು, ಇದರಲ್ಲಿ ಬರುವಂಥದ್ದು. ನೋಡಿ, ಇದೇನೈತೆ ಅಂತಂದರೆ ಹೈಯರ್ ದಿ ವ್ಯಾಲೆನ್ಸಿ ಆಫ್ ದಿ ಫ್ಲೋಕ್ಯುಲೇಟಿಂಗ್ ಅಯಾನ್. ಹೈಯರ್ ದಿ ವ್ಯಾಲೆನ್ಸಿ ಆರ್ ಚಾರ್ಜ್ ಆಫ್ ದಿ ಫ್ಲೋಕ್ಯುಲೇಟಿಂಗ್ ಅಯಾನ್ ಆ್ಯಡೆಡ್, ಗ್ರೇಟರ್ ಈಸ್ ದಿ ಕೊಯಾಗುಲೇಟಿಂಗ್ ಪವರ್ ಆಫ್ ದಿ ಅಯಾನ್. ನೋಡಿ, ಇಲ್ಲಿ ಚಾರ್ಜ್ ಜಾಸ್ತಿ ಇದ್ದರೆ ಅದರ ಕೊಯಾಗುಲೇಟಿಂಗ್ ಪವರ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಹೌದಾ? ಇನ್ ದಿ ಕೊಯಾಗುಲೇಷನ್ ಆಫ್ ನೆಗೆಟಿವ್ಲಿ ಚಾರ್ಜ್ ಸೋಲ್. ನಾನೀಗ ನೆಗೆಟಿವ್ಲಿ ಚಾರ್ಜ್ ಸೋಲ್ನ ಕೊಯಾಗುಲೇಟ್ ಮಾಡಬೇಕಂತೆ. ಇದನ್ನು ಕೊಯಾಗುಲೇಟ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ಬೇಕು, ನಾನು ಒಂದು ಸಾಲ್ಟನ್ನು ಯೂಸ್ ಮಾಡಬೇಕು. ಆ ಸಾಲ್ಟಲ್ಲಿ ಏನಿರಬೇಕು, ಕ್ಯಾಟಯನ್ ಚಾರ್ಜ್ ಜಾಸ್ತಿ ಇರಬೇಕು.
ಅವಾಗ ಈಸಿಲಿ ಏನಾಗುತ್ತೆ, ಇದು ಕೊಯಾಗುಲೇಟ್ ಆಗುತ್ತೆ. ನಂತರ 3 ಸಾಲ್ಟ್ ಇದೆ, NaCl ಅನ್ಕೊಳ್ಳಿ, BaCl2 ಅನ್ಕೊಳ್ಳಿ, AlCl3 ಅನ್ಕೊಳ್ಳಿ. ಹೌದಾ, ಇದರಲ್ಲಿ ಯಾವ ಸಾಲ್ಟನ್ನು ಆ್ಯಡ್ ಮಾಡಿದ್ರೆ ಕೊಯಾಗುಲೇಷನ್ ಈಸಿ ಆಗುತ್ತೆ? ದಟ್ ಈಸ್ ಡೆಫಿನೆಟ್ಲಿ AlCl3 ಬಿಕಾಸ್ ದಿಸ್ ಪಾಸಿಟಿವ್ ಚಾರ್ಜ್ ಇಸ್ ವೆರಿ ಹೈ ಇನ್ ಅಲ್ಯೂಮಿನಿಯಂ. ಈ ಸಾಲ್ಟ್ ಯೂಸ್ ಮಾಡಿದ್ರೆ ಕೊಯಾಗುಲೇಷನ್ ಈಸಿ ಆಗುತ್ತೆ. ಅದೇ ನಾನು ಪಾಸಿಟಿವ್ ಸೋಲ್ ತಗೊಂಡು ನೆಗೆಟಿವ್ ಸಾಲ್ಟನ್ನು ಆ್ಯಡ್ ಮಾಡೋಕೆ ಹೋದರೆ, ಮೀನ್ಸ್ ಸಾಲ್ಟಲ್ಲಿರುವಂಥ ನೆಗೆಟಿವ್ ಪಾರ್ಟ್ ಯೂಸ್ ಮಾಡಿಕೊಂಡು ಕೊಯಾಗುಲೇಷನ್ ಮಾಡೋಕೆ ಹೋದರೆ ಅಲ್ಲಿ ಸೇಮ್ ಚಾರ್ಜ್ ಏನಿರಬೇಕು, ನೆಗೆಟಿವ್ ಚಾರ್ಜ್ ಹೈಯೆಸ್ಟ್ ಇರಬೇಕು. ನೋಡಿ, KCl ಅನ್ಕೊಳ್ಳಿ, K2SO4 ಅನ್ಕೊಳ್ಳಿ, K3PO4, K4FeCN6. ಹೌದಾ, ಯಾವುದು 4- ಇದೆ ಚಾರ್ಜ್ ಇದು. ಸೊ ಇಟ್ ಹ್ಯಾಸ್ ಹೈ ಕೊಯಾಗುಲೇಟಿಂಗ್ ಪವರ್. ಆಯ್ತಾ? ಹೈಯರ್ ದಿ ಚಾರ್ಜ್ ಆನ್ ದಿ ಫ್ಲೋಕುಲೇಟಿಂಗ್ ಅಯಾನ್. ಸೊ ಈಗ ಏನು ಕರಿತೀವಿ ನಾವು, ಫ್ಲೋಕುಲೇಟಿಂಗ್ ಅಯಾನ್ ಅಂತ ಕರಿತೀವಿ. ಲೆಸರ್ ಇಸ್ ದಿ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ರಿಕ್ವೈರ್ಡ್ ಟು ಕೊಯಾಗುಲೇಟ್. ನೋಡಿ, ಚಾರ್ಜ್ ಜಾಸ್ತಿ ಇದ್ರೆ ಕಡಿಮೆ ಕಾನ್ಸಂಟ್ರೇಷನ್ ಬೇಕಾಗುತ್ತೆ ನಮಗೆ. ಅರ್ಥ ಆಯ್ತಾ? ಡಿಫೈನ್ ಕೊಯಾಗುಲೇಟಿಂಗ್ ವ್ಯಾಲ್ಯೂ ಆರ್ ಫ್ಲೋಕುಲೇಟಿಂಗ್ ವ್ಯಾಲ್ಯೂ. ಕೊಯಾಗುಲೇಟಿಂಗ್ ವ್ಯಾಲ್ಯೂ ಅಥವಾ ಫ್ಲೋಕುಲೇಟಿಂಗ್ ವ್ಯಾಲ್ಯೂ ಇದು 1 ಮಾರ್ಕಲ್ಲಿ ಬರುವಂಥ ಚಾನ್ಸಸ್ ಬಹಳ ಇದೆ. ನೋಡಿ, ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಇನ್ ಮಿಲಿಮೋಲ್ಸ್. ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಇನ್ millimole per liter. Millimole per liter required to cause precipitation. Required to cause precipitation of a soil in 2 hours. ಮಿಲಿಮೋಲ್ಸ್ ಯೂಸ್ ಮಾಡಬೇಕು. 2 hours ಅಲ್ಲಿ ಏನಾಗಬೇಕು, ಅದು ಪ್ರೆಸಿಪಿಟೇಟ್ ಆಗಬೇಕು. ಇಸ್ ಕಾಲ್ಡ್ ಆಸ್ ಕೊಯಾಗುಲೇಟಿಂಗ್ ವ್ಯಾಲ್ಯೂ. ಸ್ಮಾಲರ್ ದಿ ಕೊಯಾಗುಲೇಟಿಂಗ್ ವ್ಯಾಲ್ಯೂ, ಹೈಯರ್ ಇಸ್ ದಿ ಕೊಯಾಗುಲೇಟಿಂಗ್ ಪವರ್ ಆಫ್ ದಿ ಅಯಾನ್. ನೋಡಿ, ಕೊಯಾಗುಲೇಟಿಂಗ್ ವ್ಯಾಲ್ಯೂ ಎಷ್ಟು ಸ್ಮಾಲ್ ಇರುತ್ತಲ್ಲ ಅಷ್ಟು ಕೊಯಾಗುಲೇಟಿಂಗ್ ಪವರ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಹೌದಾ? ರೈಟ್ 2 steps ಇನ್ವಾಲ್ವ್ಡ್ ಇನ್ ದಿ ಮೆಕ್ಯಾನಿಸಮ್ ಆಫ್ ಎಂಜೈಮ್ ಕೆಟಲೈಸಿಸ್. ಎಂಜೈಮ್ ಕೆಟಲೈಸಿಸ್ ಅಲ್ಲಿ 2 ಸ್ಟೆಪ್ ಇದೆಯಲ್ಲ, ಅದು ಯಾವ್ದಂತ ಕೇಳ್ತಾರೆ. ಸಮ್ಟೈಮ್ಸ್ ಎಂಜೈಮ್ ಕೆಟಲೈಸಿಸ್ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಆನ್ ಎಂಜೈಮ್ ಬೈಂಡ್ಸ್ ಟು ದಿ ಸಬ್ಸ್ಟ್ರೇಟ್ ಟು ಫಾರ್ಮ್ ಆನ್ ಆಕ್ಟಿವಿಟಿ ಕಾಂಪ್ಲೆಕ್ಸ್. ನೋಡಿ, ಇ ಅಂದರೆ ಎಂಜೈಮ್, ಎಸ್ ಅಂದರೆ ಸಬ್ಸ್ಟ್ರೇಟ್, ಎರಡು ಮಿಕ್ಸರ್ ಏನಾಗುತ್ತೆ, ಆಕ್ಟಿವಿಟಿ ಕಾಂಪ್ಲೆಕ್ಸ್. ಆ್ಯಂಡ್ ಸೆಕೆಂಡ್, ಡಿಕಾಂಪೋಸಿಷನ್ ಆಫ್ ಆಕ್ಟಿವಿಟಿ ಕಾಂಪ್ಲೆಕ್ಸ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಇದು ಡಿಕಾಂಪೋಸ್ ಆಗಿ ಬರುತ್ತೆ, ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಆಮೇಲೆ ಇದ್ರದ್ದು ಮೆಕ್ಯಾನಿಸಮ್ ಒಂದಿದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡಿ, ಮೆಕ್ಯಾನಿಸಮ್ ಸಿಂಪಲ್ ಇದೆ. ಕೀ ಆ್ಯಂಡ್ ಲಾಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಆ ಡಯಾಗ್ರಾಮ್ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಮೆನ್ಷನ್ 1 ಅಪ್ಲಿಕೇಶನ್ ಆಫ್ ಎಡ್ಸಾಪ್ಷನ್. ಎಡ್ಸಾಪ್ಷನ್ ಒಂದು ಅಪ್ಲಿಕೇಶನ್ ಮೆನ್ಷನ್ ಮಾಡಿ ಅಂತೆ. ನೋಡಿ, ಇಲ್ಲಂತೂ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಇದೆ. ನೀವು ಯಾವುದಾದ್ರೂ ಒಂದು 4-5 ನೆನ್ಪಿಟ್ಕೊಳ್ಳಿ. ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ ದಿ ಪ್ರೊಡಕ್ಷನ್ ಆಫ್ ಹೈ ವ್ಯಾಕ್ಯೂಮ್ ಯೂಸ್ ಎಡ್ಸಾಪ್ಷನ್ ಫಿನಾಮಿನಾ. ಗ್ಯಾಸ್ ಮಾಸ್ಕಲ್ಲಿ ಯೂಸ್ ಮಾಡ್ತೀವಿ. ಅದ ಪಾಯ್ಸನಸ್ ಗ್ಯಾಸ್ನ ಎಡ್ಸಾರ್ಬ್ ಮಾಡಬೇಕಾದ್ರೆ ಮೈನಿಂಗಲ್ಲೆಲ್ಲ ಕೆಲಸ ಮಾಡ್ತಾರೆ ಗೊತ್ತಾ, ಗನಿಗಳಲ್ಲಿ. KGF ಗೊತ್ತಲ್ಲ, KGF ಅಲ್ಲೆಲ್ಲ ಮೊದಲು ಕೆಲಸ ಮಾಡೋರು ಗ್ಯಾಸ್ ಮಾಸ್ಕನ್ನು ಯೂಸ್ ಮಾಡ್ತಿದ್ರು. ಇನ್ ದಿ ಸೆಪರೇಷನ್ ಆಫ್ ನೋಬಲ್ ಗ್ಯಾಸಸ್ ಯೂಸಿಂಗ್ ಆಕ್ಟಿವೇಟೆಡ್ ಚಾರ್ಕೋಲ್. ಆಕ್ಟಿವೇಟೆಡ್ ಚಾರ್ಕೋಲ್ ನೋಡಿ, ವಿಚ್ ಕೆಟಲಿಸ್ಟ್ ಈಸ್ ಯೂಸ್ ಟು ಸಪರೇಟ್ ದಿ ನೋಬಲ್ ಗ್ಯಾಸ್ ಅಂತ ಕೇಳ್ಬೋದು. ಇದನ್ನ ಆಕ್ಟಿವೇಟೆಡ್ ಚಾರ್ಕೋಲ್. ಅದು ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಯೂಸ್ ಕೋಕೋನಟ್ ಚಾರ್ಕೋಲ್. ನೆನ್ಪಿಟ್ಕೊಳ್ಳಿ, ಕೋಕೋನಟ್ ಚಾರ್ಕೋಲ್. ಕೋಕೋನಟ್ ಚಾರ್ಕೋಲನ್ನು ಯೂಸ್ ಮಾಡ್ತೀವಿ. ರಿಮೂವಲ್ ಆಫ್ ಕಲರಿಂಗ್ ಮ್ಯಾಟರ್ ಫ್ರಮ್ ದಿ ಸೊಲ್ಯೂಷನ್. ಹಿಯರ್ ವಿ ಯೂಸ್ ಬೋನ್ ಚಾರ್ಕೋಲ್. So in the adsorption of chromatography to analyze a given sample. Given sample analyze ಮಾಡಬೇಕಾದ್ರೆ ಕ್ರೊಮ್ಯಾಟೋಗ್ರಾಫಿಕಲ್ಲಿ ಅನಲೈಸ್ ಮಾಡಬೇಕಾದ್ರೆ ನಾವು ಇಲ್ಲಿ adsorption ಯೂಸ್ ಮಾಡ್ತೀವಿ. ವಾಟ್ ಆರ್ ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ಸ್? ಗಿವನ್ ಎಕ್ಸಾಂಪಲ್ ನೋಡಿ, ಮಲ್ಟಿ ಮಾಲಿಕ್ಯುಲರು, ಮ್ಯಾಕ್ರೋ ಮಾಲಿಕ್ಯುಲರು, ಅಸೋಸಿಯೇಟೆಡ್ ಕೊಲೈಡ್ಸ್ ಅಂತ ಬರುತ್ತೆ. ಅವು ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಇದು ಡೆಫಿನಿಷನ್ ಗೊತ್ತಾ? The collide in which large number of atoms or small molecules are aggregated. Aggregated ಅಂದ್ರೆ ಏನು? ಜಾಯಿನ್ ಆಗೋದು. Aggregate together to form particles having the size in the colloidal range are called multimolecular. ಒಂದೊಂದೇ ಪಾರ್ಟಿಕಲ್ ತಗೊಂಡ್ರೆ ಸೈಜ್ ಕಡಿಮೆ ಇರುತ್ತೆ. ಬಹಳಷ್ಟು ಪಾರ್ಟಿಕಲ್ಸ್ ಕೂಡಿದ್ರೆ ಸೈಜ್ ಕೊಲಾಯ್ಡಲ್ ರೇಂಜಿಗೆ ಬರುತ್ತೆ. ಅವಕ್ಕೆ ನಾವು ಮಲ್ಟಿ ಮಾಲಿಕ್ಯುಲರ್ ಅಂತ ಕರಿತೀವಿ. ಎಕ್ಸಾಂಪಲ್ ಗೋಲ್ಡ್ ಸೋಲ್, ಸಲ್ಫರ್ ಸೋಲ್, ಎಕ್ಸೆಟ್ರಾ. ವಾಟ್ ಈಸ್ ಕ್ರಾಫ್ಟ್ ಟೆಂಪರೇಚರ್? ಇಲ್ಲಿ ಇನ್ನೊಂದು ಬರುತ್ತೆ, CMC ಅಂತ ಹೇಳ್ತೀನಿ. ಕ್ರಾಫ್ಟ್ ಟೆಂಪರೇಚರ್ ಇಸ್ ದಿ ಮಿನಿಮಮ್ ಟೆಂಪರೇಚರ್ ಅಬೋವ್ ವಿಚ್ ಫಾರ್ಮೇಷನ್ ಆಫ್ ಮೈಸೆಲ್ಸ್ ಟೇಕ್ಸ್ ಪ್ಲೇಸ್. CMC ಅಂತ ಕೇಳ್ತಾರೆ. ವಾಟ್ ಈಸ್ CMC? ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್. ದ ಕಾನ್ಸಂಟ್ರೇಷನ್ ಆಫ್ ದಿ ಕಂಪೌಂಡ್ ಅಬೋವ್ ವಿಚ್ ದ ಫಾರ್ಮೇಷನ್ ಆಫ್ ಮೈಸೆಲ್ ಟೇಕ್ಸ್ ಪ್ಲೇಸ್. ದಟ್ ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್. ಇದರಲ್ಲಿ ತುಂಬ ಕಾನ್ಸೆಪ್ಟ್ ಇದಾವೆ ಫ್ರೆಂಡ್ಸ್. ಇನ್ನು ಆ ಕಾನ್ಸೆಪ್ಟ್ಗಳನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲಿಂದ 1 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ ಕ್ವಶನ್ಸ್ ಅದು ಬರ್ಬೋದು. ಫಸ್ಟ್ ಇಷ್ಟನ್ನು ಪ್ರಿಪೇರ್ ಆಗಿ ರಿಮೈನಿಂಗನ್ನು ಆಮೇಲೆ ನೋಡಿ. ಓಕೆನಾ? ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.